ಆನೇಕಲ್ ತಾಲೂಕಿನ ಸಂವಿಧಾನ ವೇದಿಕೆ ವತಿಯಿಂದ ತಾಲೂಕಿನ ಕಾವಲ ಹೊಸಹಳ್ಳಿಯ ಜನತಾ ಕಾಲೋನಿಯ ಅಂಬೇಡ್ಕರ್ ಭವನದಲ್ಲಿ 3 ದಿನಗಳ ತಮಟೆ ಕಲಿಕಾ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಾಗಾರಕ್ಕೆ ಬಿಎಸ್ಪಿಯ ರಾಜ್ಯ ಖಜಾಂಚಿ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ, ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಮುನಿರಾಜು, ವಕೀಲ ಪುರುಷೋತ್ತಮ ಚಿಕ್ಕಹಾಗಡೆ, ಗಂಧದ ನಾಡು ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ವಿಜಯರಾಮು, ಜಿಲ್ಲಾಧ್ಯಕ್ಷ ಸತೀಶ್, ಬೇರು ಸಂಸ್ಥೆ ನಿರ್ದೇಶಕಿ ಡಾಕ್ಟರ್ ಮಮತಾ ಚಾಲನೆ ನೀಡಿದರು. ತಮಟೆ ವಾದಕ ರಂಗಭೂಮಿ ಕಲಾವಿದ ಭರತ್ ಡಿಂಗ್ರಿ ರವರು ತಮಟೆ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ಆನೇಕಲ್ ತಾಲೂಕಿನ ಕಾವಲಹೊಸಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ವೇದಿಕೆ ಆನೇಕಲ್ ವತಿಯಿಂದ ಆಯ್ದ ವಿದ್ಯಾರ್ಥಿಗಳಿಗೆ ತಮಟೆ ಕಲಿಕಾ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಲಿಕಾ ಕಾರ್ಯಾಗಾರ 3 ದಿನಗಳ ಕಾಲ ಇರುತ್ತೆ. ಈ ಕಲಿಕಾ ಕಾರ್ಯಾಗಾರದಲ್ಲಿ ಖ್ಯಾತ ರಂಗಭೂಮಿ ಕಲಾವಿದರಾದಂಥ ಭರತ್ ಡಿಂಗ್ರಿರವರು ಯಾರೆಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ, ಕಲಿಕೆಗೆ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ 2 ದಿನಗಳ ಕಾಲ ಕಲಿಕಾ ತರಬೇತಿಯನ್ನ ನೀಡಲಿದ್ದಾರೆ. ಕೊನೆ ಭಾನುವಾರ ಅಂದ್ರೆ ಈ ಕಲಿಕಾ ಕಾರ್ಯಾಗಾರದ 3ನೇ ಭಾನುವಾರದಂದು ಜನಪದ ಕಲಾವಿದರಾದಂಥ ರಾಜೇಶ್ ಅವರು ಕಾರ್ಯಾಗಾರದಲ್ಲಿ ತರಬೇತಿದಾರರಾಗಿ ಮಕ್ಕಳಿಗೆ ತಮಟೆ ಎಷ್ಟು ಅಗತ್ಯ, ತಮಟೆ ಎಷ್ಟು ಯಾವ ರೀತಿಯಾಗಿ ಕಲಿಬೇಕು, ತಮಟೆ ಸಾಂಸ್ಕೃತಿಕ ಪ್ರತಿರೋಧ ಅನ್ನೋದ್ರ ಬಗ್ಗೆ, ತಮಟೆ ಬೀಟ್ಸ್ ಬಗ್ಗೆ, ಮತ್ತೆ ತಮಟೆ ಕಲಿಯೋದ್ರಿಂದ ಆಗುವಂಥ ಅನುಕೂಲಗಳು, ಇದ್ರ ಬಗ್ಗೆ ಎಲ್ಲ ಕೂಡ ಕಲಿಸಲಿದ್ದಾರೆ. ತಮಟೆ ಕಾರ್ಯಾಗಾರ ಆನೇಕಲ್ಲಲ್ಲಿ ನಡೀತಾ ಇದೆ. 3 ದಿನಗಳ ಕಾಲ ನಡೆಯುವಂಥ ಈ ತಮಟೆ ಕಾರ್ಯಾಗಾರದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಒಂದು 15 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅದನ್ನು ನಿರಂತರವಾಗಿ ನಾವು ಅವ್ರನ್ನ ಒಂದು ಸಾಂಸ್ಕೃತಿಕ ಪ್ರತಿರೋಧವಾಗಿ ಬಳಸುವಂಥ ಒಂದು ಅವಶ್ಯಕತೆ ನಮಗೆ ಇರೋದ್ರಿಂದ, ತುರ್ತು ಅವಶ್ಯಕತೆ ಸಾಂಸ್ಕೃತಿಕ ಪ್ರತಿರೋಧ, ಒಂದು ಸಾಂವಿಧಾನಿಕ ಒಂದು ತಳಹದಿಗೆ ಪೆಟ್ಟು ಬೀಳುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಸಂವಿಧಾನಕ್ಕೆ ಕಪ್ಪುಚ್ಯುತಿ ತರುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಸಂವಿಧಾನ ವೇದಿಕೆ ಅಂತೇಳಿ ಎಲ್ಲರೂ ಕೂಡ ಮಾಡಿಕೊಂಡು ನಾವು ಒಂದು ಮೊದಲನೇ ಪ್ರಯತ್ನವಾಗಿ ಒಂದು ತಮಟೆಯನ್ನು ಕಲಿಯೋದ್ರ ಮುಖಾಂತರ ನಿರಂತರವಾಗಿ ನಾವು ಪ್ರತಿರೋಧವನ್ನು ಒಡ್ಡಬೇಕು ಅನ್ನೋ ಉದ್ದೇಶದಿಂದನೇ ಈ ಕಾರ್ಯಾಗಾರವನ್ನು ನಾವು ಪ್ರಾರಂಭಿಸಿದ್ದೀವಿ. ಇದಕ್ಕೆ ಸಾಕಷ್ಟು ಜನ ನಮ್ಮ ನಾಯಕರು ಸಪೋರ್ಟ್ ಮಾಡಿದ್ದಾರೆ.
ಸೊ ಹಂಗಾಗಿ ಅವರೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆನೇಕಲ್ ತಾಲೂಕಿನ ಕಾವಲಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ವೇದಿಕೆ ವತಿಯಿಂದ ಶಾಲಾ ಮಕ್ಕಳಿಗೆ ತಮಟೆ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ತಾಲೂಕಿನ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳು ಉಳಿಸುವ ನಿಟ್ಟಿನಲ್ಲಿ ಸಂವಿಧಾನ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಒಂದು ಸಂವಿಧಾನ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮಾಡಿದಂಥ ಎಲ್ಲ ಸಹಕಾರಗಳು ಹಾಗೂ ಈ ಒಂದು ಕಾರ್ಯಾಗಾರಕ್ಕೆ ಬಂದಂಥ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದಂಥ ಎಲ್ಲ ಮುಖಂಡರು ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಂವಿಧಾನ ವೇದಿಕೆಯ ಮೂಲಕ ನಾವು 3 ದಿನದ ತಮಟೆ ಕಾರ್ಯಾಗಾರನ ಆಯೋಜಿಸಿದ್ದೇವೆ. ಬಹಳಷ್ಟು ಮಕ್ಕಳು ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಸೊ ಸಂವಿಧಾನ ಇವತ್ತು ಸಂವಿಧಾನ ನಮ್ಮ ಪ್ರಜ್ಞೆ ಆಗಬೇಕು, ಮತ್ತು ಸಂವಿಧಾನದ ಮೂಲಕ ನಮ್ಮ ಬದುಕುಗಳು, ಎಲ್ಲರ ಬದುಕುಗಳು ಹಸನಾಗಬೇಕು. ಸೊ ಸಂವಿಧಾನ ಎಲ್ಲರನ್ನೂ ಒಳಗೊಳ್ಳುವಂತಹ ಒಂದು ಅದ್ಭುತವಾದ ಒಂದು ಏನದು ಬದುಕದು. ಸೊ ಹಾಗಾಗಿ ನಾವು ಸಂವಿಧಾನ ವೇದಿಕೆ ಅನ್ನೋದನ್ನು ಒಂದು ಮಾಡ್ಕೊಂಡಿದ್ದೀವಿ. ಸೊ ಆ ಮೂಲಕ ಈ ರೀತಿಯಾದ ಒಂದಷ್ಟು ಕಾರ್ಯಾಗಾರಗಳು ಎಲ್ಲರನ್ನು ಒಳಗೊಳ್ಳಿಸ್ಕೊಳ್ತಾ ಮತ್ತು ಒಂದು ಸಾಂಸ್ಕೃತಿಕವಾಗಿ ನಾವು ಒಂದು ಪಡೆಯನ್ನು ಕಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ಉದ್ದೇಶಕ್ಕಾಗಿ ನಾವು ಈ ಒಂದು ಕಾರ್ಯಾಗಾರವನ್ನು, ಇದು ಮೊದಲನೆಯ ಕಾರ್ಯಾಗಾರ. ಈ ರೀತಿ ನಾವು ಭಿನ್ನವಾದ ಬಹಳಷ್ಟು ಕಾರ್ಯಕ್ರಮಗಳನ್ನು ಜೊತೆಗೂಡಿ ಮಾಡಿದ್ದೇವೆ. ವಿ ದ ಪೀಪಲ್ ಅನ್ನೋ ಒಂದು ನಾಟಕ ಆಗಿರಬಹುದು, ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾಂಪಿಟೇಷನ್ ಸಹಿತ ಮಾಡಿದ್ವಿ, ಕರ್ನಾಟಕದಾದ್ಯಂತ ಮಾಡಿದ್ವಿ. ಸೊ ಈಗ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಒಂದು ವೇದಿಕೆಯ ಮೂಲಕ ಮಾಡ್ತಾ ಇರುವಂಥದ್ದು. ಸೊ ಇದು ಇನ್ನಷ್ಟು ಬಲಿಷ್ಠವಾಗಿ ಬೆಳಿಬೇಕು. ಮತ್ತು ಸಂವಿಧಾನವನ್ನು ನಾವು ಎಲ್ಲರ ಮನೆಗಳಲ್ಲಿ ನಾವು ಸಂವಿಧಾನವನ್ನು ತಲುಪಿಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.